ಸ್ನೇಹಿತರೆ, ಈಗ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಈ ಸಲ ಅಂದರೆ ಸಂಕಷ್ಟ ಚತುರ್ಥಿ ಆಚರಣೆ ಬಹಳಷ್ಟು ಯೋಗಗಳು, ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ವಿಶೇಷವಾಗಿ ಆ ದಿನ ನಮಗೆ ಚಂದ್ರವಾಸರ ಅಂದರೆ ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 8ನೇ ತಾರೀಕು ಸೋಮವಾರ, ಪುನರ್ವಸು ನಕ್ಷತ್ರ, ಬ್ರಹ್ಮಯೋಗ. ಈ ಬ್ರಹ್ಮಯೋಗದಲ್ಲಿ ಮಕ್ಕಳಿಗೆ ಜ್ಞಾನ ಬರಬೇಕು ಅಂದರೆ, ಅಥವಾ ಮಕ್ಕಳು ಏನಾದರೂ ವಿದ್ಯೆಯಲ್ಲಿ ಹಿಂದಿದ್ದಾರೆ, ಮಕ್ಕಳಿಗೆ ಇನ್ನೂ ವಿದ್ಯೆಗೋಸ್ಕರ ಏನಾದರೂ ಈ ಸಂಕಷ್ಟ ಚತುರ್ಥಿ ಆಚರಣೆ ಬ್ರಹ್ಮಯೋಗದಲ್ಲಿ ಬಂದಿರೋದ್ರಿಂದ ಈ ಸಮಯದಲ್ಲಿ ಮಾಡಿದಂಥ ಸಂಕಷ್ಟ ಚತುರ್ಥಿ ಮಕ್ಕಳ ಹೆಸರಲ್ಲಿ ಮಾಡಿದ್ರೆ ಬಹಳಷ್ಟು ಅಭ್ಯುದಯ ಅಂತ ಹೇಳ್ತೇವೆ. ಯಾಕಂದರೆ ಅದರಲ್ಲೂ ಕೂಡ ಈ ಸಲ ಮಾರ್ಗಶಿರ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಸೋಮವಾರ, ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಸ್ಥಿತನಿದ್ದಾನೆ. ವಿಶೇಷವಾಗಿ ಚಂದ್ರೋದಯ ಆಗೋದು ಅವನ ಸ್ವಂತ ಮನೆಯಲ್ಲಿ. ಈ ಚಂದ್ರೋದಯಕ್ಕೆ ಚತುರ್ಥಿ ತಿಥಿಗೆ ಬಹಳಷ್ಟು ಮಹತ್ವ ಇರ್ತದೆ. ಆ ದಿನ ನಮಗೆ ಸೂರ್ಯೋದಯಕ್ಕೆ ತೃತೀಯ ತಿಥಿ ಇದ್ದರೂ ಸಹ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದರಂತೆಯೇ ಈ ಸಲ ಸೂರ್ಯೋದಯಕ್ಕೆ ನಮಗೆ ತೃತೀಯ ತಿಥಿ ಇದ್ದರೂ ಕೂಡ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿರ್ತದೆ. 8ನೇ ತಾರೀಕು ಸೋಮವಾರ, ಪುನರ್ವಸು ನಕ್ಷತ್ರ, ಬ್ರಹ್ಮಯೋಗದಲ್ಲಿ ಈ ಸಲ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಮಕ್ಕಳಿಗೋಸ್ಕರ ಕೂಡ ಈ ಹೆಸರನ್ನು ಸಂಕಲ್ಪ ಮಾಡ್ಕೊಂಡು ಇದು ಒಂದೇ ಆಚರಣೆ ಮಾಡ್ತೀನಿ ಅಂದ್ರೆ ಹಾಗೂ ಮಾಡ್ಬೋದು. ಈ ಸಂಕಷ್ಟಿಯಿಂದ ಮಕ್ಕಳಿಗೋಸ್ಕರ ಒಳ್ಳೆಯದಾಗಲಿ ಅಂತ ಈ ಒಂದು 11 ಸಂಕಷ್ಟಿ, ಈ ರೀತಿಯಾಗಿ ಸಂಕಷ್ಟಿಯನ್ನು ಹಿಡಿದು ಅದನ್ನು ಕೂಡ ಮಾಡ್ಬೋದು. ಏನಾದರೂ ಇಷ್ಟಾರ್ಥಗಳು ಇದ್ದರೆ ಈ ಸಂಕಷ್ಟಿಯಲ್ಲಿ ಹಿಡಿದು ಒಂದು 5 ಸಂಕಷ್ಟಿನೋ 4 ಸಂಕಷ್ಟಿನೋ 5 ಈ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಎಷ್ಟು ಇಷ್ಟ ಆಗ್ತದೋ ಆ ರೀತಿಯಾಗಿ ಅಷ್ಟು ನನ್ನ ಕೈಯಿಂದ ಮಾಡಲಿಕ್ಕಾಗ್ತದೆ ಸಂಕಷ್ಟಿ ಅಂಥೇಳಿ ಆ ರೀತಿ ಕೂಡ ಹಿಡಿಬೋದು. ವಿಶೇಷವಾಗಿ ಸೋಮವಾರ ಬ್ರಹ್ಮಯೋಗ ಅಂತಂದರೆ ಬಹಳಷ್ಟು ಒಳ್ಳೆಯ ಪುನರ್ವಸು ನಕ್ಷತ್ರದಲ್ಲಿ ಬಂದದ. ಈ ಸಲ ಸಂಕಷ್ಟಿ ವಿಶೇಷತೆಯನ್ನು ತಂದದ. ಇಷ್ಟಾರ್ಥ ಸಿದ್ಧಿಗಾಗಿ ಈ ಸಂಕಷ್ಟ ಚತುರ್ಥಿಯನ್ನು ಹಿಡಿದು ಮಾಡ್ಬೋದು. ಈ ಸಂಕಷ್ಟ ಚತುರ್ಥಿ ಆಚರಣೆ ಬಹಳಷ್ಟು ಸರಳ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಬೆಳಗ್ಗೆಯಿಂದ ಚಂದ್ರೋದಯವರೆಗೂ ನಾವು ಉಪವಾಸ ಆಚರಣೆಯನ್ನು ಮಾಡಬೇಕಾಗ್ತದೆ. ಉಪವಾಸ ಅಂದರೆ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು, ಅಥವಾ ಕೆಲವರು ಕೀಸ್ ಅಂದರೆ ಸಾಬುದಾನಿಯಿಂದ ಮಾಡಿದಂಥ ಕೀಸ್ ಕೂಡ ತಿಂತಾರೆ. ಹಾಲು ಹಣ್ಣು ತಿಂದು ಮಾಡ್ಬೋದು, ಟೀ ಕಾಫಿ ಕುಡಿದು ಮಾಡ್ಬೋದು. ಯಥಾಶಕ್ತಿ ಉಪವಾಸ ಹೆಂಗಿರ್ತದೋ ಆ ರೀತಿ ಮಾಡಬೇಕು. ಮುಸುರಿ ತಿಂದು ಪೂಜೆಯನ್ನು ಮಾಡಬಾರ್ದು. ಅದಕ್ಕಾಗಿ ಚಪಾತಿ, ಅನ್ನ ಈ ರೀತಿಯಾಗಿ ಊಟವನ್ನು ಮಾಡಿ ಸಂಕಷ್ಟ ಚತುರ್ಥಿ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಸಾಬುದಾನಿ ಪಾಯಸ ಮಾಡ್ಕೊಂಡು ತಿನ್ಬೋದು, ಅಥವಾ ಹಾಲು ಹಣ್ಣು ತೆಗೆದುಕೊಂಡು ಸಾಯಂಕಾಲವರೆಗೂ ಉಪವಾಸ ಮಾಡಿದರೆ ಮುಗೀತು. ಸಾಯಂಕಾಲ ಚಂದ್ರೋದಯ ಸಮಯದಲ್ಲಿ ಚಂದ್ರನಿಗೆ ನೋಡಿ ಬೆಳಗ್ಗೆ ಗಣಪತಿ ಪೂಜೆ ಇರ್ತದೆ, ಚಂದ್ರನ ಪೂಜೆ ಇರ್ತದೆ. ನಾನು ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಸಂಕಲ್ಪ ಏನು ಮಾಡಬೇಕು ಪೂರ್ಣ ಮುಂದೆ ತೋರಿಸ್ಕೊಡ್ತೀನಿ ಈಗ. ನಂತರ ಸಾಯಂಕಾಲ ಸಮಯದಲ್ಲಿ ಚಂದ್ರೋದಯ ಸಮಯದಲ್ಲಿ ಅಡುಗೆಯನ್ನು ಅನ್ನ ಪಾಯಸನೋ ಅಥವಾ ನೀವು ಮೋದಕವನ್ನು ಮಾಡ್ತೀನಿ ಅಂದರೆ ಮೋದಕ ಮಾಡ್ಬೋದು. ಆ ರೀತಿಯಾಗಿ ಅಡುಗೆಯನ್ನು ಮಾಡಿ ಗಣಪತಿಗೆ ಚಂದ್ರನಿಗೆ ನೈವೇದ್ಯ ಮಾಡಿ ನಂತರ ನೀವು ಕೂಡ ವೃತಸ್ಥರು ಉಪವಾಸ ಬಿಡಬೇಕು. ಸಾಯಂಕಾಲ ಸಮಯದಲ್ಲಿ ಉಪವಾಸ ಏನು ಚಂದ್ರೋದಯ ಆದಮೇಲೆ ಚಂದ್ರನಿಗೆ ಅಕ್ಷತೆ ಹಾಕಿ ನೈವೇದ್ಯ ಆರತಿ ಮಾಡಿ ಮನೆ ಮಂದಿ ಎಲ್ಲ ಊಟವನ್ನು ಮಾಡಬೇಕು. ಉಪವಾಸ ಇದ್ದವರು ಊಟವನ್ನು ಮಾಡಬೇಕು. ಈ ರೀತಿಯಾಗಿ ಆಚರಣೆ ಇರ್ತದೆ. ಕೇವಲ 1 ಹೊತ್ತು ಮಾತ್ರ ಉಪವಾಸ ಮಾಡಬೇಕಾಗ್ತದೆ. ರಾತ್ರಿ ಊಟ ಇರ್ತದೆ. ಬಿಡಿಸಿ ಹೇಳೇನಿ. ಆದರೂ ಕೂಡ ಎಷ್ಟೋ ಜನರು ಇಡೀ ದಿವಸ ಉಪವಾಸನ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತೀರಿ. 1 ಹೊತ್ತು ಉಪವಾಸ ಇರ್ತದೆ, ಸಾಯಂಕಾಲ ಊಟ ಇರ್ತದೆ. 2 ಸಲ ಹೇಳೇನಿ. ಇನ್ನು ಚಂದ್ರೋದಯ ಸಮಯ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. 9:36 ಸರಿಯಾಗಿ ಚಂದ್ರನಿಗೆ ಗಣಪತಿಗೆ ನೈವೇದ್ಯವನ್ನು ತೋರಿಸಿ ಅಕ್ಷತೆಯನ್ನು ಹಾಕಿ ಗಣಪತಿಗೆ ಆರತಿ ಮಾಡಿ ಚಂದ್ರನಿಗೆ ಆರತಿ ಮಾಡಿ ಊಟವನ್ನು ಮಾಡಬಹುದು. ಚಂದ್ರೋದಯ ಸಮಯ ಕೂಡ ಹೇಳೀನಿ, ನೋಟ್ ಮಾಡಿ ಇಟ್ಕೊಂಡಿರಿ. ಈಗ ಯಾವ ರೀತಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕು, ಏನೇನು ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ತಿಳಿಸ್ಕೊಡ್ತೀನಿ, ಬರ್ರಿ. ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು. ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂದರೆ ಅದು ಅಡಿಕೆ ಬೆಟ್ಟ ಸಹ ಇಡ್ಬೋದು. ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ 21+2 ಗೆಜ್ಜೆ ವಸ್ತ್ರ ಬೇಕು. ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು. ಅಷ್ಟಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ. ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು. ಜೊತೆಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು.
ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು. ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ತಟ್ಟೆಯಲ್ಲಿ, ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು. ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು. ಮತ್ತು ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು. ಗರಿಕೆ 21 ಗರಿಕೆ ಬೇಕು. 21 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಏರಿಸಬೇಕು. ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ, ಚಂದ್ರನ ನೈವೇದ್ಯ ಸಕ್ಕರೆ. ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು. ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ. ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ನಾ ಹೇಳಿದೆ, ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು. ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿದ್ದರೆ ತಟ್ಟೆಯಲ್ಲಿ ಬರೀರಿ, ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ, ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು. ಆರತಿಗಳನ್ನು ಇಟ್ಕೊಳ್ಬೇಕು. ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು. ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸಬೇಕು. ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನ ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು. ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಅಂಥೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೇನೆ ಬರ್ರಿ. ಮೊದಲು ಆ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ಬೇಕು. ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದೆ. ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ, ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು. ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ, ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು. ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪ ಮಂತ್ರನ ಹೇಳ್ತೀನಿ, ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹಿಡ್ಕೊಂಡು ನೀವು ಕೇಳಿದರೆ ಸಾಕು. ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇಗ ಸಿದ್ಧಿಯನ್ನು ಕೊಡ್ತದೆ ಅಂಥೇಳಿ, ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು. ಹೇಳ್ತೀನಿ ನೋಡ್ರಿ. ಅಸ್ಮಾಕಂ ಸಹ ಕುಟುಂಬಾನಾಂ ಸಂಕಷ್ಟಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರ ಲಾಭಾದಿ ಸಂಕಷ್ಟಹರ ಗಣಪತಿ ವೃತೋಕ್ತ ಸಮಸ್ತ ಫಲವಾಪ್ತ್ಯರ್ಥಂ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೈಹಿ ಶ್ರೀ ಸಂಕಷ್ಟಹರ ಗಣೇಶ್ವರ ವೃತಾಖ್ಯಂ ಕರ್ಮ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು. ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ, ತೋರಿಸ್ತೇನೆ ನೋಡ್ರಿ. ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು. ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡ್ಬೇಕು. ಗಣಾಧಿಪ ನಮಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವ ದೇವೇಶ ಗಣೇಶ ಪ್ರಿಯತಾಮಿತೆ ಧ್ಯಾಯೇದ್ ಗಜಾನನಂ ದೇವಂ ತಪ್ತ ಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಶ್ರೀ ಗಣೇಶಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಗಣಪತಿ ಆಹ್ವಾನ ಮಾಡ್ಕೊಳ್ಬೇಕು. ಆಗಚ್ಚ ವಿಗ್ರಹರಾಜೇಂದ್ರ ಸ್ಥಾನೇ ಛಾತ್ರ ಸ್ಥಿರೋ ಭವ ಆರಾಧಯಿಷ್ಟೇ ಭಕ್ತೋಹಂ ಭವಂತ ಸರ್ವಸಿದ್ಧಿದಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಚತುರ್ಭುಜಂ ಮಹಾಕಾಯಂ ಪೂರ್ಣಚಂದ್ರ ಸಮಪ್ರಭಂ ಏಕದಂತಂ ಶೂರ್ಪಕರ್ಣಂ ಪೂರ್ಣಮೋದಕ ಧಾರಣಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯಮ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ಒಂದು ಹೂವನ್ನು ತೆಗೆದುಕೊಂಡು ಪಾದಯೋಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಣಾಧಿಪ ನಮಸ್ತೆಸ್ತು ಸರ್ವಸಿದ್ಧಿಕರ ಪ್ರಭೋ ಪಾದ್ಯಂ ಗ್ರಹಾನ್ ದೇವೇಶ ಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಪಾದಯೋಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಗಜಾನನ ಮಹಾಕಾಯ ನಾಗಯಜ್ಞೋಪವೀತಿನೇ ಸೂರ್ಯಕೋಟಿ ಪ್ರತೀಕಾಶ ಗ್ರಹಾಣಾರ್ಘ್ಯಂ ನಮೋಸ್ತೆ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮುಂದೆ ಗಣೇಶ ದೇವದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಸುರ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದರೆ ಓಕೆ ಆಚಮನೀಯಂ ಸಮರ್ಪಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ಅನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದರೆ ಸಾಕು. ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು. ನಂತರ ಶುದ್ಧೋದಕ ಸ್ನಾನ ಅಂಥೇಳಿ ಗಂಗಾದಿ ಸಲಿಲ ಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತಂ ಪರಿಮಳೈ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ
ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭ್ಯನ್ಮ ಆಹ್ವಾನಾರ್ತೆ ಅಕ್ಷರಾಂ ಸಮರ್ಪಯಾಮಿ ಅಂತೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ತೆ ಅಕ್ಷರಾಂ ಆಸನಾರ್ತೆ ಅಕ್ಷರ ಪಾದಯೋ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು. ರೋಹಿಣಿ ಸಹಿತ ಚಂದ್ರದೇವತಾಭ್ಯನ್ಮ ಅಂತೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತು ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ವೀತಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು. ನಂತರ ಅಷ್ಟಗಂಧವನ್ನು ಏರಿಸಬೇಕು. ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು. ಈ ರೀತಿಯಾಗಿ ಅರಿಶಿನ, ಗಂಧ, ಅಕ್ಷತೆಯನ್ನು ಎಲ್ಲ ಇರಿಸಿದ ಮೇಲೆ 21 ಕರ್ಕೆಯನ್ನು ಇರಿಸಬೇಕು. ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗೃಹ್ಯತಾಂ ಉಮಾಸುತಾಯ ನಮಃ ಪುಷ್ಪೈ ಸಂಪೂಜಯಾಮಿ ಅಂಥೇಳಿ ಪುಷ್ಪವನ್ನು ಇರಿಸಿ 12 ನಾಮಗಳನ್ನು ಹೇಳ್ತಾ ಗಣಪತಿಗೆ ಹೂಗಳನ್ನು, ಕೆಂಪು ಹೂಗಳನ್ನ ಇರಿಸಬೇಕು. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕ್ತಾಯ ನಮಃ, ಓಂ ವಿಗ್ರಹರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಭಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಸಂಕಷ್ಟಹರ ಗಣೇಶ್ವರಾಯ ನಮಃ ಅಂಥೇಳಿ 12 ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸಬೇಕು. ನಂತರ ಗಣಪತಿಗೆ ಧೂಪ, ದೀಪ, ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು. ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ 10 ಗರಿಕೆಯನ್ನು ಇರಿಸಬೇಕು. ಅದರ ವಿಶೇಷವಾಗಿ ಇದು ಹರಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ. ಈ 10 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದರೆ ಮನದ ಇಷ್ಟಾರ್ಥಗಳು ಬೇಗ ಈಡೇರ್ತದೆ ಅಂತ ಹೇಳಿ 10 ಗರಿಕೆ ನಾನು ನಾಮಗಳನ್ನ ಹೇಳ್ತಾ ಹೋಗ್ತೇನೆ, ನೀವು ಏರಿಸ್ಕೋತಾ ಹೋಗ್ರಿ. ಓಂ ಗಣಾಧಿಪಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಉಮಾಪುತ್ರಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಅಕುವಾಹನಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ವಿನಾಯಕಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಈಶಪುತ್ರಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಸರ್ವಸಿದ್ಧಿಪ್ರದಾಯಕಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಏಕದಂತಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಇಬಭಕ್ತ್ರಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಮೂಷಕವಾಹನಾಯ ನಮಃ ದೂರ್ವಾಯುಗ್ಮಂ ಪೂಜಯಾಮಿ, ಕುಮಾರ ಗುರುವೇ ನಮಃ ದೂರ್ವಾಯುಗ್ಮಂ ಪೂಜಯಾಮಿ. ಈ ರೀತಿಯಾಗಿ ದುರ್ವಾನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು. ಶಕ್ರಾದಿಭಿ ಪೂಜಿತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ, ಪ್ರದಕ್ಷಿಣಸ್ಕಾರವನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮುಗಿಸಿ ಸಾಯಂಕಾಲ ಅಂದರೆ ರಾತ್ರಿ ಸಮಯದಲ್ಲಿ ಚಂದ್ರೋದಯ ಸಮಯ ಅಂತ ಹೇಳಿದೆ 9:36 ಚಂದ್ರೋದಯ ಸಮಯದಲ್ಲಿ ಮೊದಲೇ 6:06ವರೆಗೆ ಸ್ನಾನ ಮಾಡಿಕೊಂಡು ಅಡುಗೆಗೆ ಕೂತ್ಕೊಳ್ಬೇಕು. ಮಡಿ ಬಟ್ಟೆಯನ್ನು ಧರಿಸಿ ಅಂದರೆ ಒಗೆದ ಬಟ್ಟೆಯನ್ನು ಧರಿಸಿ ಸ್ನಾನವನ್ನು ಮಾಡ್ಕೊಂಡು ಮಡಿ ಬಟ್ಟೆ ಧರಿಸ್ಕೊಂಡು ಅಡುಗೆಯನ್ನೆಲ್ಲ ಮಾಡಿಕೊಂಡು ರೆಡಿ ಇಟ್ಕೊಳ್ಬೇಕು. ಚಂದ್ರೋದಯ ಸಮಯ ಆಗ್ತಾ ಇದ್ದ ಹಾಗೆ 9:36 ಗಣಪತಿಗೆ ಅಕ್ಷತೆ, ಅರಿಶಿನ, ಕುಂಕುಮ, ಒಂದು ಹೂವನ್ನು ಇರಿಸಿ ಚಂದ್ರನಿಗೂ ಇರಿಸಿ ನಂತರ ಧೂಪ ದೀಪ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕು. ರಾತ್ರಿ ಎಲ್ಲ ಅಡುಗೆ ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡ್ತೀರಿ. ಎಲ್ಲ ಮುಗಿಸಿದ ಮೇಲೆ ನೀವು ಅಕ್ಷತೆಯನ್ನು ಹಾಕಿ ಕೂಡ ಆವಾಗ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು. ರಾತ್ರಿಯೇ ವಿಸರ್ಜನೆಯನ್ನು ಮಾಡಬಹುದು. ಇಲ್ದಿದ್ದರೆ ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಆಗ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಇನ್ನು ನಾಳೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಅಂತ ಹೇಳಿದೆ. ಅತ್ಯಂತ ಶುಭ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಬಂದದ. ಈ ರೀತಿಯಾಗಿ ನಿಮಗೆ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾಳೆ ಈ ದಿವಸ ಹರಕೆಯನ್ನು ಹೊತ್ತು ಒಂದೇ ಸಂಕಷ್ಟಿ ಮಾಡ್ಬೋದು. ಇಲ್ಲದಿದ್ದರೆ ನಾಳೆಯಿಂದ 5 ಸಂಕಷ್ಟಿ 9 ಸಂಕಷ್ಟಿ ಮಕ್ಕಳ ಮದುವೆಗೋಸ್ಕರ ಆಗಿರ್ಬೋದು, ಕಾರ್ಯಸಿದ್ಧಿಗೋಸ್ಕರ ಆಗಿರ್ಬೋದು. ನಾಳೆ ಈ ದಿವಸ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಅಂದರೆ ಸೋಮವಾರ ದಿವಸ 8ನೇ ತಾರೀಕು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ಬೋದು. ಇನ್ನು ಕೆಲವೊಂದು ಸಲ ಮಧ್ಯದಲ್ಲಿ ನಾನು ನಾಳೆ ಈ ದಿವಸ ಅಂತ ಹೇಳಿರ್ತೀನಿ, ಅಂದರೆ ನಾಳೆನೇ ಅಲ್ಲ, ಈ ಬರುವಂಥ ಸಂಕಷ್ಟಿ. ಯಾಕಂದರೆ ಕೆಲವೊಂದು ಸಲ ಹೇಳಬೇಕಾದ್ರೆ ಹೆಚ್ಚು ಕಡಿಮೆ ಆದ ಕೆಲವರು ಅಂತಾರೆ ನಾಳೆ ಅಂತ ಹೇಳಿದ್ರಿ, ಸೋಮವಾರ ಅಂತ ಹೇಳಿರಿ. ಅದಕ್ಕಾಗಿ ಈ ಮುಂದೆ ಬರ್ತಾ ಇರುವಂಥ ಸೋಮವಾರ ದಿವಸ ಸಂಕಷ್ಟಿ ಅತ್ಯಂತ ಶುಭ ಯೋಗದಲ್ಲಿ ಪ್ರಾಪ್ತಿಯಾಗಲಿಗತ್ತದ. ನೀವು ಒಂದೇ ಸಂಕಷ್ಟಿ ಕೂಡ ಆಚರಣೆಯನ್ನು ಮಾಡಬಹುದು. ಈ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟಿ ಬಗ್ಗೆ ತಿಳಿಸ್ಕೊಟ್ಟೆ. ಒಂದು ಸಣ್ಣ ಕಥೆಯದ, ನಾಳೆ ಸಾಧ್ಯ ಆದರೆ ಖಂಡಿತವಾಗಿಯೂ ಆ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಈ ಪೂರ್ಣವಾಗಿ ತಿಳಿಸ್ಕೊಟ್ಟಿನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ನಮಸ್ಕಾರ.